ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಎಂದಿನ ಹಾಗೆ ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ನಮ್ಮ ಸಮಾಜದಲ್ಲಿ ಬಹಳಷ್ಟು ಮಂದಿ ರಿಲೇಶನ್ಶಿಪ್ನ ಕಳ್ಕೊತಾ ಇದ್ದಾರೆ. ಅಣ್ಣನ ಕಂಡ್ರೆ ತಮ್ಮನಿಗಾಗಲ್ಲ, ತಮ್ಮನ ಕಂಡ್ರೆ ಅಣ್ಣನಿಗಾಗಲ್ಲ, ದೊಡ್ಡ ಅಕ್ಕರಿಗೆ ತಂಗಿ ಆಗಲ್ಲ, ತಂಗಿಗೆ ಅಕ್ಕ ಕಂಡ್ರಾಗಲ್ಲ. ಮತ್ತು ಕೆಲವು ಟೈಮು ಮೊಮ್ಮಕ್ಕಳು, ನಮ್ಮ ಮೊಮ್ಮಕ್ಕಳು ಅಂತೀವಲ್ಲ, ಆ ಮೊಮ್ಮಕ್ಕಳು ತಾತನ ಕಂಡ್ರಾಗಲ್ಲ, ಅಜ್ಜಿ ಕಂಡ್ರಾಗಲ್ಲ. ಹೀಗೆ ಒಂದು ಕುಟುಂಬದಲ್ಲಿ ಕುಟುಂಬ ಅಂತಿದೆ, ಅದು ಒಬ್ಬೊಬ್ಬರಲ್ಲಿ ವೈಮನಸ್ಸು, ಬೇಜಾರು, ದ್ವೇಷ ಈ ಥರ ಇದ್ದಾಗ ನಮ್ಮ ಮಕ್ಕಳು ಹೆಂಗಿರ್ತಾರೆ ಮುಂದೆ ಅನ್ನೋದು ದೊಡ್ಡ ಪ್ರಶ್ನೆ ಬಂದಿದೆ ಇವತ್ತು. ಹಿಂದಿನ ಒಂದು 50, 60, 70 ವರ್ಷದಿಂದ ಹೋದರೆ ಒಂದು ಮನೇಲಿ 23 ಜನ ಕೂಡಿ ಬಾಳ್ತಾಯಿದ್ರು. ಒಂದು ತಾಯಿಗೆ 5 ಜನ ಮಕ್ಕಳಂದರೆ ಆ ತಂದೆ ತಾಯಿ 5 ಜನಕ್ಕೂ ಮದುವೆ ಮಾಡಿ ಆ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿ ಒಂದು ಮನೆ ಒಳಗೆ ಒಂದು 30-40 ಜನ ಇರ್ತಿದ್ರು. ಅಂಥ ದೊಡ್ಡ ಕುಟುಂಬ ಒಂದು ದಿವಸ ಒಂದು ದಿನ ಅಡುಗೆ ಮಾಡ್ಬೇಕನ್ನೋ ದೊಡ್ಡ ಮದುವೆ ಮನೆಗೆ ಊಟ ಮಾಡ್ದಂಗೆ ಅಲ್ಲಿ ಆ ಥರ ಕೂಡಿ ಬಾಳ್ತಿದ್ದ ಕುಟುಂಬ ಇವತ್ತು ಛಿದ್ರ ಆಗ್ತಾ ಇದೆ. ಅಪ್ಪ ಅಮ್ಮನ ಬಿಟ್ಟು ಬೇರೆ ಕಡೆ ಮನೆಗೆ ಹೋಗಿ ಮಾಡ್ಕೋತಾರೆ, ಮಕ್ಕಳು ಬೇರೆ ಕಡೆ ಹೋಗ್ಬಿಡ್ತಾರೆ, ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಅಣ್ಣ ಒಂದು ಕಡೆ, ಅಪ್ಪ ಒಂದು ಕಡೆ. ಕೂಡಿ ಬಾಳೋದು ಕಮ್ಮಿ ಆಗ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ ಅನ್ನೋದ್ರ ಬಗ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ನಾನು. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಗೀತಾ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗೀತಾ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ. ಇದು ನಮ್ಮ ಮಗಳಿದ್ದಾಳೆ, ಅವಳು ಯಾವಾಗ್ಲೂ ತಲೆಗೆ ಅಂದ್ರೆ ಸಿಟ್ಟು ಬಂದ್ರೆ ತಲೆ ಕುಟ್ಕೊಂತಾಳೆ, ಅದೊಂದು ಕ್ವಶನ್. ಇನ್ನೊಂದು ಎಲ್ಲ ಚೆಸ್ಟ್ ಮಾತ್ರ ದಪ್ಪ ಇದೆ, ಬಾಡಿ ಎಲ್ಲ ಸಣ್ಣ ಇದೆ. ಚೆಸ್ಟ್ ಸಣ್ಣ ಆಗೋದು ಯಾರು ಮುದ್ರೆ ಮಾಡ್ಬೇಕು? ಏನಕ್ಕೆ ತಲೆ ಚಚ್ಕೋತಾರೆ ಅವರು? ಸಿಟ್ಟು ಬಂದೆ. ಅವ್ರು 4 ವರ್ಷದ ಹುಡುಗಿ. ಸ್ವಲ್ಪ ಸರಿಯಾಗಿ ಮಾತಾಡಿ, ಜೋರಾಗಿ ಹೇಳಿ. 4 ವರ್ಷದ ಮಗಳು. 4 ವರ್ಷದ ಮಗುನಾ? ತಲೆ ಕುಟ್ಕೊಂತ ಸಿಟ್ಟು ಬಂದ್ರೆ ಅದಕ್ಕೆ ಪೂತನಿಂತ 4 ವರ್ಷದ ಮಗು ಪೂತನಿಂತ ಬಾಲಾರಿಷ್ಟ ಇರ್ತದೆ. ಅದಕ್ಕೆ ನಾನು ಯೂಟ್ಯೂಬಲ್ಲಿ ಭಾಳಷ್ಟು ಅದಕ್ಕೆ ಎಪಿಸೋಡ್ ಮಾಡಿದ್ದೀನಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಆ ಹುಡುಗಿಗೆ 108 ಸುತ್ತ ಪ್ರದಕ್ಷಿಣೆ ಮಾಡಿಸಿ ಇದು ಹೋಗುತ್ತೆ. ಪೂತನಿ ಅನ್ನೋ ಒಂದು ಬಾಲಾರಿಷ್ಟ ದೇವತೆ ದೋಷ ಅದು. ಇನ್ನೊಂದು ನೀವು ಬಾಡಿ ಏನು ಹೇಳಿದವರು? ಇನ್ನೊಂದು ಬಾಡಿ ಮೈಲ ತಳ್ಳಗಿದೆ, ಚೆಸ್ಟ್ ಮಾತ್ರ ದಪ್ಪ ಇದೆ. ಅದಕ್ಕೆ ಏನ್ ಮಾಡಿ? ಯಾರ ಮಗುಗೆನಾ? ಅಲ್ಲ, ನಮಗೆ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ನೋಡಿ, ಈ ಮುದ್ರೆ ಮಾಡಬೇಕು, ಗಣಪ ಮುದ್ರಾ ಅಂತೇಳಿ. ನೋಡಿ, ಈ ಥರ ಹಾವಿನ ಹೆಡೆ ಥರ 2 ಹಸ್ತದಲ್ಲಿ ಮಾಡ್ಕೋಬೇಕು. ಒಂದಕ್ಕೊಂದು ಲಾಕ್ ಮಾಡಿಬಿಟ್ಟು ಉಸು ತೊಗೊಂಡು ನೋಡಿ, ಚೆನ್ನಾಗಿ ಉಸು ತೊಗೊಂಡು ಕೈ ಎಳ್ಕೋಬೇಕು. ಆ ಕಡೆ ಉಸಿರು ಬಿಟ್ಟಾಗ ನಿಧಾನಕ್ಕೆ ಬಿಡಬೇಕು. ಉಸು ತೊಗೊಂಡು ಚೆನ್ನಾಗಿ ಎಳ್ಕೊಳ್ಳಿ, ಉಸಿರು ಬಿಟ್ಟಾಗ ನಿಧಾನಕ್ಕೆ ಬಿಡಿ. ಹೀಗೆ ಇದರ ದಿನ ಬೆಳಗ್ಗೆ ಸಂಜೆ ಮಾಡ್ತಾ ಬನ್ನಿ, ಅದಕ್ಕೆ ಒಳ್ಳೆ ಪರಿಹಾರ ಆಗುತ್ತೆ. ಧನ್ಯವಾದಗಳು ಮಾ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಪ್ರೀತಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರೀತಿ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ ಪ್ರೀತಿ ಅವರೇ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರೂಜಿ. ನಮಸ್ತೆ ಅಮ್ಮ, ಹೇಳಿ.
ಗುರುಜಿ ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಮಾತಾಡಿ. ಇದು ನಮ್ ಮದ್ವೆಗೆ 8 ವರ್ಷ ಆಯ್ತು ಗುರುಜಿ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಯಜಮಾನ್ರು ಚೆನ್ನಾಗೇ ಇದ್ರು. ನಾವ್ ರಿಲೇಷನ್ ಅಲ್ಲಿ ಮದ್ವೆ ಆಗಿರೋದು. ಮನೆಗೆ ಸ್ಟಾರ್ಟಿಂಗ್ ಒಬ್ಬ ಅಳಿಯ ಹೆಂಗಿರ್ಬೇಕೋ ಹಂಗೆ ಬರೋದು ಹೋಗೋದು ಎಲ್ಲ ಮಾಡ್ತಿದ್ರು ಗುರುಜಿ. ಆಮೇಲೆ ಇದಕ್ಕಿದ್ದಂಗೆ ಏನಾಯ್ತು ಅಂತ ಗೊತ್ತಿಲ್ಲ. ಅವ್ರ ಅಕ್ಕನವ್ರು ಅವ್ರ ತಮ್ಮನವ್ರು ಎಲ್ಲ ನಂಗೆ ತುಂಬಾ ಹಿಂಸೆ ಕೊಡೋದ್ ಮಾಡ್ತಿದ್ರು. ಆಮೇಲೆ ನನ್ ಗಂಡನ್ಗೂ ಮದ್ದಿಡಿ ಎಲ್ಲ ಮಾಡ್ಬಿಟ್ಟಿದ್ರು. ಹೋಗಿ ಎಲ್ಲ ತೆಗಿಸ್ಕೊ ಬಂದೆ. ನಮ್ಮ ಅಪ್ಪ ನಮ್ಮಮ್ಮ ಕೊಡೋ ದುಡ್ಡು ಕಾಸು ಮಾತ್ರ ಬೇಕು ಅಂತ ಹೇಳ್ತಾರೆ. ನಮ್ಮ ಮನೆಗ್ ಬಂದ್ರೆ ನಮ್ಮ ಅಪ್ಪ ಬಂದ್ರೆ ಆಗಲ್ಲ, ನಮ್ಮಮ್ಮ ಬಂದ್ರೆ ಆಗಲ್ಲ, ನನ್ ತಂಗಿ ನನ್ ತಮ್ಮ ಬಂದ್ರೆ ಆಗೋದೇ ಇಲ್ಲ. ಅವ್ರು ನೋಡಿದ್ರೆ ಆಗೋದೇ ಇಲ್ಲ ಗುರುಜಿ. ಈ ತರ ಹಿಂಸೆ ಕೊಡ್ತಾನೆ. ಅವ್ರು ಬರ್ದವ್ರು ಪರವಾಗಿಲ್ಲ, ನಿಮ್ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ನನ್ ಚೆನ್ನಾಗಿ ನೋಡ್ಕೊಂತಾರೆ ಗುರುಜಿ. ಬಿಡಿ, ಮತ್ತೆ ನಿಮ್ ತಂದೆ ತಾಯಿ ಬರ್ಲಿದ್ದ ತಮ್ಮ ಅಕ್ಕ ತಮ್ಮ ಬರೋ ಪರವಾಗಿಲ್ಲ, ನಿಮ್ ಚೆನ್ನಾಗಿ ನೋಡ್ಕೊಂಡ್ರೆ ಮುಗೀತು. ಅದಕ್ಕೆ ಯಾಕೆ ಇಷ್ಟು ಚಿಂತೆ ಮಾಡ್ತೀರಾ? ನಿಮ್ಮ ನೋಡ್ಕೊಂಡು ನಿಮ್ ಚೆನ್ನಾಗಿ ಇಟ್ಕೊಂಡ್ರೆ ಸಾಕ. ನಿಮ್ಮನ್ನ ಅವರೆಲ್ಲರೂ ಕರ್ಕೊಂಬಂದ್ಬಿಟ್ಟು ಅವ್ರಿಗೆ ಕೂರಿಸಿ ಊಟ ಹಾಕೋದಕ್ಕೆ ನಿಮ್ಮ ಯಜಮಾನಿಗೆ ಇಷ್ಟ ಇಲ್ಲ ಅನಿಸುತ್ತೆ. ಕೆಲವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಮತ್ತೆ ಅವ್ರಿಗೂ ನಿಮಗೂ ಆಗ್ಬರೋದಿಲ್ಲ ಅಂದಮೇಲೆ ನೀವು ಬಿಟ್ಬಿಟ್ಟು ನಿಮ್ಗೆ ಚೆನ್ನಾಗಿ ನೋಡ್ಕೊತಾರಲ್ಲ, ಅದಕ್ಕೆ ತಿನ್ನೇನು ಬೇಕು? ಅಷ್ಟು ಆರಾಮಾಗಿರಿ, ತಲೆ ಕೆಡಿಸ್ಕೋಬೇಡಿ. ಓಕೆ, ಧನ್ಯವಾದಗಳು ಪ್ರೀತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಲಲಿತಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲಲಿತಾ ಅವರೇ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ, ನಂದು ಧನುಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ. ನಾ ಯಾರಿಗೆ ಅಮೌಂಟ್ ಕೊಡ್ಲಿ ಒಂದು ವಾಪಸ್ ಬರಲ್ಲ ಗುರುಜಿ. ನಾನು ನೀವ್ ಹೇಳೋ ಮಂತ್ರ ಎಲ್ಲ ಮಾಡ್ತಾ ಇರ್ತೀನಿ, ಆದ್ರೂ ಬಂದಿಲ್ಲ. ನಾನು ಯಾವ ಕೆಲಸ ಮಾಡಿದ್ರೆ ಇದು ಏಳ್ತೆ ಆಗುತ್ತೆ ಅಂತಾದ್ರೆ ಅದ್ರಲ್ಲಾದ್ರೂ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗಿ ತೀರ್ಸ್ಕೊಂಡು ಹೋಗೋಣ ಅಂತ ಗುರುಜಿ. ಒಬ್ರಿಗೆ 5.5 ಲಕ್ಷ ಕೊಡ್ಸ್ಬಿಟ್ಟಿದೀನಿ ಬೇರೆಯವ್ರ ಕಡೆಯಿಂದ. ಅವ್ರ ಬಡ್ಡಿನೂ ಕಟ್ತಾ ಇಲ್ಲ, ಅಮೌಂಟು ವಾಪಸ್ ಕೊಡ್ತಾ ಇಲ್ಲ ಗುರುಜಿ. ನೀವು ಏನ್ ಕೆಲಸ ಮಾಡೋದು? ಬ್ಯೂಟಿ ಪಾರ್ಲರ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಅದು ಅದ್ರಲ್ಲಿ ಏನಾದ್ರೂ ನಾನು ಮುಂದುವರಿಬೋದಾ ಗುರುಜಿ? ನಾನು ತೀರ್ಸ್ಬೋದಾ ಅದನ್ನ? ಮಾಡಿ. ಈ ಯುಗಾದಿ ಆದ ನಂತರ ನೀವು ಇದನ್ನು ಮಾಡ್ಬೋದು, ಒಳ್ಳೆಯದು. ಎರಡನೇದು, ಯಾರು ನಿಮಗೆ ದುಡ್ಡು ಕೊಡಬೇಕೋ ಅವ್ರ ಹೆಸರೇ ಬಿಟ್ಟು ಹುತ್ತಕ್ಕೆ ಹೋಗಿ 108 ಸಲ ಪ್ರದಕ್ಷಿಣೆ ಮಾಡಾದ್ಮೇಲೆ ಒಂದು ಚೊಂಬು ನೀರು ಹುತ್ತದ ಮೇಲೆ ಹಾಕ್ಬಿಟ್ಟು ಆ ಹುತ್ತದ ಮೇಲೆ ಒಂದು ಕಡ್ಡಿನಲ್ಲಿ, ತುಳಸಿ ಕಡ್ಡಿನಲ್ಲಿ ಅವ್ರ ಹೆಸರು ಬರೆದುಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಈ ಥರ ಒಂದು ವಾರ ಅಥವಾ 11 ದಿವಸ ಮಾಡ್ತಾ ಬನ್ನಿ, ಖಂಡಿತ ವಾಪಸ್ ದುಡ್ಡು ಬರುತ್ತೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಸುಧಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಧಾ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು ಸುಧಾ? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ, ಹೇಳಿ. ಸುಧಾ ಅವರೇ, ದಯವಿಟ್ಟು ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿಮ್ಮ, ಇಲ್ಲಾಂದ್ರೆ ಹೊರಗಡೆ ಬಂದು ಮಾತಾಡಿ. ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ ಅಮ್ಮ, ಹೇಳಿ. ಗುರುಜಿ, ನೀವು ಸ್ಕೂಲ್ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ ಗುರುಜಿ, ಅನ್ನಪೂರ್ಣ ಇದು, ಅದು ತುಂಬಾ ಖುಷಿ ಆಯ್ತು ಗುರುಜಿ. ಬಹಳ ಸಂತೋಷ, ಹೇಳಿ. ಅದೇ ರೀತಿ ಇವಾಗ ಸಮ್ಮರ್ ಬರ್ತಾ ಇರೋದ್ರಿಂದ ಸಮ್ಮರ್ ಕ್ಯಾಂಪ್ ಮಕ್ಳಿಗೋಸ್ಕರ ಮಾಡಿದ್ರೆ ಚೆನ್ನಾಗಿರುತ್ತೆ ಗುರುಜಿ. ಎಲ್ಲ ಸ್ಪಿರಿಚುವಲ್ ಕೋರ್ಸು ಎಲ್ಲ ಆ ತರ ಇನ್ಕ್ಲೂಡ್ ಆದ್ರೆ ಚೆನ್ನಾಗಿರುತ್ತೆ. ಸಮ್ಮರ್ ಕ್ಯಾಂಪ್ ಆಯ್ತಮ್ಮ, ಮಾಡೋಣ. ಬಟ್ ನಾವು ಈಗಾಗಲೇ ಕೆಲವು ವರ್ಷ ನಮ್ಮ ಬೆಂಗಳೂರು ಆಶ್ರಮದಲ್ಲೇ ಮಾಡಿದ್ವಿ. 1 ತಿಂಗಳು ನಿರಂತರವಾಗಿ ಸಮ್ಮರ್ ಕ್ಯಾಂಪ್ ಮಕ್ಳಿಗೆ ಮಾಡಿದ್ವಿ ಆ ಸುತ್ತಮುತ್ತ ಹಳ್ಳಿಯಿಂದ. ಈ ಸಮ್ಮರ್ ಕ್ಯಾಂಪು ಇವಾಗ ಏನಾಗಿದೆ ಅಂದರೆ ಎಲ್ಲ ಪ್ರತಿಯೊಂದು ಏರಿಯಾದಲ್ಲೂ ಮಾಡ್ತಾ ಇದ್ದಾರೆ. ನಾವೇನೋ ಮಾಡೋಕ್ಕೆ ಹೋದ್ರೆ ಅವ್ರಿಗೆ ತುಂಬ ಬಿಸ್ನೆಸ್ ಲಾಸ್ ಆಗುತ್ತೆ. ಯಾಕೆಂದರೆ ಕಾಂಪಿಟೇಟರ್ ಆಗಿಬಿಡ್ತೀವಿ ನಾವು. ಏನೋ ಒಂದು ಪ್ಲ್ಯಾನ್ ಮಾಡ್ತೀನಮ್ಮ, ಆಗಲಿ. ಭಾಳ ಸಂತೋಷ, ನಿಮ್ಮ ಸಜೆಷನ್ ಅಕ್ಸೆಪ್ಟ್ ಮಾಡ್ತೀನಿ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ, ಶಿಲ್ಪಾ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿಲ್ಪಾ. ದೀಪಾ ಅಂತ ಮೇಡಮ್. ದೀಪಾ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ಗುರುಜಿ, ನಮ್ಗೆ ಮಕ್ಕಳ ಆಗಿ 4 ವರ್ಷ ಆಯ್ತು ಗುರುಜಿ, ಮಕ್ಕಳು ಆಗಿಲ್ಲ ಗುರುಜಿ. ಸರಿಯಾಗಿ ಸ್ವಲ್ಪ ಜೋರ ಮಾತಾಡಿ. ನಮಗೆ ಮದುವೆ ಆಗಿ 4 ವರ್ಷ ಆಯ್ತು ಗುರುಜಿ, ಮಕ್ಕಳೇ ಆಗಿಲ್ಲ. ಓಕೆ, ನಿಮ್ಮ ತಾಯಿಗೆ ಮದುವೆ ಆದ್ಮೇಲೆ ಎಷ್ಟು ವರ್ಷ ಆದ್ಮೇಲೆ ಮಕ್ಕಳಾಗಿದ್ದಾರೆ ಕೇಳಿದ್ದೀರಾ ಯಾವಾಗ್ಲಾರು? ಹಾ ಗುರುಜಿ, 2 ವರ್ಷಕ್ಕೇನೆ ಆಗಿದೆ. ಆಗ್ಬೋದಮ್ಮ. ಕೆಲವು ಮಕ್ಕಳಿಗೆ ತಾಯಿದು ಒಂದು ಕ್ರೋಮೋಸೋಮ್ಸು, ಅಂದರೆ ತಾಯಿ ತನದಲ್ಲಿ ಕೆಲವು ಮಕ್ಕಳಿಗೆ ತಾಯಿಗೆ ಮದುವೆ ಆದ 5 ವರ್ಷಕ್ಕಾದರೆ ಅವ್ರ ಹೆಣ್ಮಕ್ಳಿಗೂ ಅಷ್ಟೇ ವರ್ಷಕ್ಕೆ 5 ವರ್ಷ ಆದಮೇಲೆ ಕೆಲವು ಮಕ್ಕಳಾಗತ್ತೆ. ಒಂದು. ಎರಡನೇದು, ನಿಮ್ಮದು ಅಲ್ಟ್ರಾಸೋನೋಗ್ರಫಿ ಅಂತ ಮಾಡಿಸಿ ಯೂಟ್ರಸ್ಸು, ಅದರಲ್ಲೇನಾದ್ರು ಓವರೀಸ್ ಒಳಗೆ ಪಾಲಿಸಿಸ್ಟ್ ಇದ್ದರೆ ಅಥವಾ ಫೆಲೋಪಿಯನ್ ಟ್ಯೂಬ್ ಏನಾದ್ರು ಬ್ಲಾಕ್ ಆಗಿದ್ದರೆ ನಿಮಗೆ ಸಂತಾನ ಆಗೋದಿಲ್ಲ.
ಇಲ್ಲ ಕೂತ್ಕೊಂಡು ಹೇಳೋಕ್ಕಾಗಲ್ಲ ಆಗುತ್ತೋ ಇಲ್ವಾ ಅಂತೇಳಿ. ಯಾಕೆಂದರೆ ನನ್ನ ಹತ್ರ ಏನು ಎವಿಡೆನ್ಸ್ ಇಲ್ಲ. ಜಾತಕಕ್ಕಿಂತ ಮೆಡಿಕಲ್ ರಿಪೋರ್ಟ್ ಭಾಳ ಇಂಪಾರ್ಟೆಂಟು. ಅದರಿಂದ ಅಲ್ಟ್ರಾಸೋನೋಗ್ರಫಿ ಮಾಡಿಸಿ ಒಂದು ಸಲ ನಂಗೆ ರಿಪೋರ್ಟ್ ಇಲ್ಲಿಗೆ ಕಳಿಸಿ ಆ ಮಕ್ಕಳಾಗತ್ತಿಲ್ಲ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಾನು ಹೇಳೋ ಮಂತ್ರ ದಿನ ಪ್ರಾಕ್ಟೀಸ್ ಮಾಡಿ 108 ಸಲ ಬೆಳಗ್ಗೆ ಮತ್ತು ರಾತ್ರಿ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ ಅನ್ನೋ ಮಂತ್ರ ಜಪ ಮಾಡಿ. ಮಕ್ಕಳಾಗೋದಕ್ಕೆ ಆಗದಿರೋದಕ್ಕೆ ಕಾರಣ ನಿಮ್ಮಲ್ಲೂ ದೋಷ ಇರ್ಬೋದು, ಇಲ್ಲ ನಿಮ್ಮ ಯಜಮಾನದಲ್ಲಿ ದೋಷ ಇರ್ಬೋದು. ಅವರಲ್ಲಿ ವೀರ್ಯಾಣುಗಳು ಸ್ಪರ್ಮ್ಸು, ಆ ಸೆಮೆನಲ್ಲಿ ಸ್ಪರ್ಮ್ಸ್ ಕ್ವಾಂಟಿಟಿ ಮತ್ತು ಸ್ಟ್ರೆಂತ್ ಇಲ್ಲ ಅಂದರೆ ಕೆಲವು ಟೈಮ್ ಮಕ್ಕಳಾಗೋದಿಲ್ಲ. ನೀವಿಬ್ಬರು ಗಂಡ ಹೆಂಡತಿ ಮಂತ್ರ ಜಪ ಮಾಡಿ ಆಮೇಲೆ ನೋಡೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಚಿತ್ರ ಅಂತ ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚಿತ್ರ. ಹಲೋ ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಚಿತ್ರ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಕರೆ ಕಟ್ಟಾಗಿದೆ. ಗುರೂಜಿ, ನೀವು ಹೇಳ್ತಾ ಇದ್ರಿ ಸಂಬಂಧಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ವ್ಯಾಲ್ಯೂವನ್ನು ಕಳ್ಕೊಳ್ತಾ ಇದೆ ಅಂತ. ಒಬ್ರು ಕಾಲರ್ ಕೂಡ ಹೇಳ್ತಾ ಇದ್ರು, ಬೆಂಗಳೂರಿನಿಂದ ಒಬ್ರು ಕಾಲ್ ಮಾಡಿದ್ರು, ಮದುವೆ ಆಗಿ ಸಂಬಂಧದಲ್ಲೇ ಮದುವೆ ಆಗಿದ್ದೀನಿ, ನನ್ನ ಅಪ್ಪ ಅಮ್ಮನಾಗಲಿ ತಂಗಿ ತಮ್ಮನಾಗಲಿ ಮನೆಗೆ ಸೇರಿಸೋದಿಲ್ಲ ನನ್ನ ಗಂಡ ಅಂತ. ಯಾಕೆ ಈ ರೀತಿ ಆಗುತ್ತೆ ಗುರೂಜಿ? ನೋಡಿ, ಇವತ್ತಿನ ದಿವಸ ಸಂಬಂಧಗಳು ಯಾಕೆ ಕಳ್ಕೊತಾ ಇದೆ ಅಂತಂದರೆ, ಅವರು ಟೇಸ್ಟ್ ತಕ್ಕಂತೆ ಜನ ನಡ್ಕೊಳ್ಳಿಲ್ಲ ಅಂದರೆ ಅವ್ರನ್ನ ಯಾಕೆ ನಮ್ಮ ಮನೆಗೆ ಸೇರಿಸ್ಬೇಕು ಅಂತ ಒಂದು ಭಾವನೆ ಬರುತ್ತೆ. ಈಗ ನಿಮ್ಮ ಟೇಸ್ಟ್ ತಕ್ಕಂತೆ ನಡ್ಕೊಳ್ಳಿಲ್ಲ, ನೀವು ನಮ್ಮ ಮನೆಗೆ ನನ್ನನ್ನು ನೀವು ಅಲೋ ಮಾಡಿದವರು ಏನು ಲಾಭ ಇಲ್ಲ. ಕೆಲವ್ರಿಗೆ ಜೀವನದಲ್ಲಿ ಅಣ್ಣನ ಮಾತು ತಮ್ಮ ಕೇಳಲ್ಲ, ಅಪ್ಪ ಅಮ್ಮನ ಮಾತು ಮಕ್ಳು ಕೇಳೋದಾಗೆ ನಮ್ಮ ಫ್ರೀಕ್ವೆನ್ಸಿ ನಮ್ಮ ಕೆಮಿಸ್ಟ್ರಿ ಮ್ಯಾಚ್ ಆಗಲಿಲ್ಲ ಅಂಥೇಳಿ ಅವ್ರದ್ದೇ ಆದ ದಾಟಿಲಿ ಹೋಗ್ತಿದ್ದಾರೆ. ಈಗಿನ ಕಾಲದ ಹುಡುಗರಿಗೆ ಅಥವಾ ಈಗಿನ ಇದರಲ್ಲಿ ನಾನು ಹೀಗೆ ಮಾಡಿ ಅಂತ ಹೇಳಿದಾಗ ಅವ್ರ ಟೇಸ್ಟ್ ಚೇಂಜ್ ಬೇರೆ ಇರ್ತದೆ. ಹೊಂದಾಣಿಕೆ ಆಗೋದಿಲ್ಲ, ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದಿಲ್ಲ, ಕೆಮಿಸ್ಟ್ರಿ ಮ್ಯಾಚ್ ಆಗೋದಿಲ್ಲ. ಒಂದು. ಎರಡನೇದು, ಹಾರೋಸ್ಕೋಪ್ ದೋಷ ಇರ್ತದೆ. ಈಗ ಗಂಡನ ಜೊತೆ ಹೆಂಡತಿ ಚೆನ್ನಾಗಿಲ್ಲ, ಹೆಂಡತಿ ಜೊತೆ ಗಂಡ ಚೆನ್ನಾಗಿಲ್ಲ. ಅದೇ ಗಂಡನ ಜೊತೆ ಚೆನ್ನಾಗಿರೋಳು ಬೇರೆ ಹುಡುಗರ ಜೊತೆ ಬೇರೆಯವ್ರ ಜೊತೆ ಚೆನ್ನಾಗಿರ್ತಾಳೆ. ಇವನು ಹೆಂಡತಿ ಜೊತೆ ಚೆನ್ನಾಗಿರಲ್ಲ, ಅದು ಬೇರೆಯವ್ರ ಜೊತೆಲ್ಲ ಚೆನ್ನಾಗಿರ್ತಾನೆ. ಅದೇ ಮಿಸ್ ಮ್ಯಾಚ್ ಆಗಿರ್ತದೆ. ಅದು ಒಂದು ಬ್ಲಡ್ ಗ್ರೂಪಲ್ಲಿ ಮಿಸ್ ಮ್ಯಾಚು, ಒಂದು ಆ್ಯಟಿಟ್ಯೂಡಲ್ಲಿ, ಒಂದು ಕರ್ಮಗಳಲ್ಲಿ, ಒಂದು ನಮ್ಮಲ್ಲಿರತಕ್ಕಂಥ ಭಾವನೆಗಳಲ್ಲಿ ಡಿಫ್ರೆನ್ಸ್ ಬಂದಾಗ ಕೂಡು ಕುಟುಂಬ ಒಟ್ಟಿಗೆ ಇರೋದಿಲ್ಲ. ಅದಕ್ಕೆ ಇಂದಿನ ಕಾಲದಲ್ಲಿ ಒಂದೇ ಮನೇಲಿ 50-60 ಜನ ಕೂತ್ಕೊಳ್ತಿದ್ರು. ಒಂದು ಅಕ್ಕ ತಮ್ಮ ಎಲ್ಲ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲರೂ ಇರ್ತಿದ್ರು. ಈಗ ಒಂದು ಮನೇಲಿ ಗಂಡ ಹೆಂಡತಿ ಇರೋದೇ ಹೆಚ್ಚು. ಹೀಗಾಗಿ ಈ ಕೂಡು ಕುಟುಂಬ ಅನ್ನೋದು ಇವತ್ತಿನ ದಿವಸ ನಾಶ ಆಗ್ತಾ ಇದೆ. ಕಾರಣ ಭಾವನೆಗಳಲ್ಲಿ ವ್ಯತ್ಯಾಸ ಇದೆ, ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಇದೆ, ಆಸೆ ಆಕಾಂಕ್ಷೆಗಳಲ್ಲಿ ವ್ಯತ್ಯಾಸ ಇದೆ, ಎಕ್ಸ್ಪೆಕ್ಟೇಷನ್ಸೇ ಬೇರೆ ಇದ್ದಾಗ ಬದಲಾವಣೆ ಆಗ್ತಾ ಇದೆ ಇದರಲ್ಲಿ. ಸರಿ ಗುರುಜಿ, ಬಗ್ಗೆ ಮಾತಾಡೋಣ. ಈಗ ಒಬ್ರು ಕಾಲರ್ ಇದ್ದಾರೆ, ಇಂದಿರಾ ಅಂತ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಇಂದಿರಾ. ಹಲೋ ಇಂದಿರಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ ಕೇಳ್ತಾ ಇದೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಸರಿಮ್ಮ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ. ನನ್ನ ಮಗಳಿಗೆ ಗಜಕರ್ಣ ಅಂತ ಆಗಿ ಒಟ್ಟ ಕಡಿಮೆನ ಆಗೋಲ್ತ್ರಿ ಗುರುಜಿ. ಏನ? ಗಜಕರ್ಣ ಅಂತ ಮೈ ತುರುಕ್ತೈತಲ್ರಿ ಗುರುಜಿ. ಗಜಕರ್ಣ? ಹಾ ಹಾ. ಹ್ಞೂನ್ರಿ, ಒಟ್ಟ ಕಡಿಮೆನ ಆಗೋಲ್ತ್ರಿ. ಜೇನುತುಪ್ಪ ತಗೊಳ್ಳಿ, 1-2 ಜೇನುತುಪ್ಪ ಪ್ಯೂರು, ಅದಕ್ಕೆ ಪ್ಯೂರ್ ಅರಿಶಿಣದ ಪುಡಿ ಹಾಕಿ, ಅರಿಶಿಣದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿದೋ ಅದ್ರ ಲೇಪನ ಮಾಡಿಬಿಟ್ಟು ಅರ್ಧ ಗಂಟೆ ಸೂರ್ಯನ ಬೆಳಕಲ್ಲಿ ಕೂತ್ಕೋಬೇಕು. ಟರ್ಮರಿಕ್ ಪೌಡ್ರು ಮತ್ತು ಜೇನಲ್ಲಿ ಫೋಟೋಸಿಂಥಸೈಸ್ ಆಗಬೇಕು. ಸೂರ್ಯನ ಬೆಳಕಲ್ಲಿ ವೈಟಮಿನ್ ಡಿ ಇದೆ. ವೈಟಮಿನ್ ಡಿ ಅದು ಬಿದ್ದಾಗ ಸಿಂಥಸೈಸ್ ಆದಾಗ ಡರ್ಮಿಸ್ ಮತ್ತು ಎಪಿಡರ್ಮಿಸ್ ಮೇಲೆ ಅದು ಸಕ್ ಮಾಡಿ ಕಂಪ್ಲೀಟಾಗಿ ರೂಟ್ ಕಾಸ್ನ ತೆಗೆದಾಕತ್ತೆ. ಸೊ ಇದನ್ನು ಮಾಡಿ ಒಂದು 15 ದಿವಸ ಖಂಡಿತ ಒಳ್ಳೆಯದಾಗತ್ತಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಗಿರೀಶ್ ಅಂತ ಶ್ರೀರಂಗಪಟ್ಟಣದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗಿರೀಶ್. ನಮಸ್ಕಾರ ಮೇಡಮ್. ಗಿರೀಶ್ ಅವರೇ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಟಿವಿ ಇರೋ ಕಡೆಯಿಂದ ಸ್ವಲ್ಪ ದೂರ ಬಂದು ಮಾತಾಡಿ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಗುರುಜಿ ನಮಸ್ತೆ. ಗಿರೀಶ್ ಹೇಳಿ. ಗುರುಜಿ, ನಾನು ಫಸ್ಟ್ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. KSTC ಡಿಪಾರ್ಟ್ಮೆಂಟ್ ಅಲ್ಲಿ ಟೂರ್ ಗೈಡ್ ಆಗಿ ಕೆಲಸ ಮಾಡ್ಕೊಂಡಿದ್ದೆ. ಓಕೆ. ಸರಿ, ಅದರಿಂದಾಗಿ ನಂದು ಕಂಪ್ಲೇಂಟ್ ಆಗಿ ಸ್ವಲ್ಪ ಏನು ತಪ್ಪು ಮಾಡೋ ಕಂಪ್ಲೇಂಟ್ ಆಗಿ ನನಗೆ ಕೆಲಸ ನಿಂತು ಸ್ಟಾಪ್ ಆಗ್ಬಿಟ್ಟಿದೆ. ಈಗ ಮತ್ತೆ ನನಗೆ ಕೆಲಸ ನಂಗೆ ಸಿಗ್ಬೇಕು ಗುರುಜಿ. ಏನಕ್ಕೆ ನಿಮ್ಮ ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ದಾರೆ? ಗುರುಜಿ, ಒಂದು ಸಿಂಗಲ್ ಲೇಡಿ ಬಂದಿರಿ, ಎಲ್ಲಾ ಜಾಗದಲ್ಲೂ ಲೇಟ್ ಮಾಡ್ತಾ ಇದ್ರು. ನಾನು ಅವ್ರಿಗೆ ರೇಗ್ಬಿಟ್ಟೆ, ಈ ತರ ಬಂದ್ರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ, ಬೇಗ ಕರೆಕ್ಟಾಗಿ ಬರಬೇಕು, ನೀವು ಟೈಮ್ ಫಾಲೋ ಮಾಡಬೇಕು, ನಿಮಗೆ ಇನ್ನು 30 ಜನ ಗೆಸ್ಟ್ಗಳಿದ್ದಾರೆ, ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತ.
ಅದನ್ನ ಅವ್ರು ಹೋಗಿ ಆಫೀಸಲ್ಲಿ MD ಹತ್ರ ಕಂಪ್ಲೇಂಟ್ ಮಾಡಿ ನಮ್ಮ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಬಿಹೇವ್ ಮಾಡ್ದಂಗೆ ಎಲ್ಲರ ಮುಂದೆ ರೇಗ್ದ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರು ಗುರುಜಿ. ಓಕೆ, ಹಾಗಾಗಿ ಇದು ಸಸ್ಪೆಂಡ್ ಆಗಿದ್ದೀರ ಅಷ್ಟೇ, ಕೆಲಸ ರಿಮೂವ್ ಮಾಡಿಲ್ಲ, ಸಸ್ಪೆಂಡ್ ಆಗಿದೆ. ಇಲ್ಲ ಗುರುಜಿ, ರಿಮೂವ್ ಅಂತ ಬರ್ಕೊಬಿಟ್ಟು ನಮ್ಗೆ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ತಗೊಂಡಿದ್ರು ಗುರುಜಿ, ರಿಮೂವ್ ಅಂತ ಬರ್ಕೊಬಿಟ್ಟಿದ್ರು ಗುರುಜಿ. ತೆಗೆದಾಕ್ಬಿಟ್ಟಿದ್ರು, ಆಗ್ಲೇ 1.5 ವರ್ಷ ಆಯ್ತು ಗುರುಜಿ. ಮತ್ತೆ ಬೇರೆ ಕೆಲಸ ಹುಡುಕಿ, ಬೇಕಾದ್ರೆ ನಿಮ್ಗೆ ಟ್ಯಾಲೆಂಟ್ ಇದೆ, ಇದೊಂದೇ ಕೆಲಸ ಬೇಕಾದ್ರೆ ಸಿಗುತ್ತೆ ಜಗತ್ತಿನಲ್ಲಿ, ಅದು ಬಿಟ್ಟು ಅದಕ್ಕೆ ಯಾಕೆ ಹೋಗ್ಬೇಕು? ಇಲ್ಲ ಇನ್ನೊಂದು ಏನಂದ್ರೆ ಗುರುಜಿ, ಇದ್ರೊಳಗಡೆ ಇದು ಬೆಲೆ ಇದೆ ಗುರುಜಿ, ಪ್ರೈವೇಟ್ ಅಲ್ಲಿ ಮಾಡಿದ್ರೆ ಬೆಲೆ ಇಲ್ಲ ಗುರುಜಿ. ಅದಕ್ಕೋಸ್ಕರ ಅಂದ್ರೆ ನಾವು ಟೂರ್ ಗೈಡ್ ಮಾಡೋದ್ರಿಂದ ಅಭ್ಯಾಸ ಆಗ್ಬಿಟ್ಟಿಲ್ಲ ಗುರುಜಿ. ನಿಮ್ ಅದಕ್ಕೋಸ್ಕರ ತಪ್ಪು ಕಲ್ಪನೆ ಅದು. ಗೌರ್ಮೆಂಟ್ ಕೆಲಸನೇ ಇರಬೇಕು ಅಂತೇನಿಲ್ಲ. ನೀವು ಪ್ರೈವೇಟ್ ಕೆಲಸ ಮಾಡಿದ್ರೆ ಒಳ್ಳೆ ರೆಕಗ್ನೇಷನ್ ಸಿಗುತ್ತೆ, ಪ್ರಮೋಷನ್ನು, ಸ್ಯಾಲ್ರಿ ಏಕೆಲ್ಲ ಆಗುತ್ತೆ. ಸರ್ಕಾರಿ ಕೆಲಸದಲ್ಲಿ ನೀವು ಎಷ್ಟು ಕಷ್ಟಪಡಬೇಕು ಅಂತ ಈಗಿನ ಒಂದು ಇಂಟರ್ನಲ್ ಪಾಲಿಟಿಕ್ಸಲ್ಲಿ ಏನೋ ನಿಮ್ಮಿಚ್ಛೆ, ನಾನು ಹೇಳ್ತೀನಿ ಕೆಲಸ ಮಂತ್ರ ಹೇಳಿ ನೋಡಿ. ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆಲಿ ಹುತ್ತಕ್ಕೆ ಪೂಜೆ ಮಾಡಬೇಕು. ಪೂಜೆ ಮಾಡುವಾಗ ಆ ಹುತ್ತಕ್ಕೆ ಪ್ರದಕ್ಷಿಣೆ ಮಾಡಬೇಕು. ಪೂಜೆ ಆದ ನಂತರ ಒಂದು ಮಂತ್ರ ಇದೆ, ಓಂ ಕ್ಲೀಂ ಪದ್ಮಾವತಿಯೈ ನಮಃ ಅಂತ. ಓಂ ಕ್ಲೀಂ ಪದ್ಮಾವತಿಯೈ ನಮಃ, ಓಂ ಕ್ಲೀಂ ಪದ್ಮಾವತಿಯೇ ನಮಃ, ಓಂ ಕ್ಲೀಂ ಪದ್ಮಾವತಿಯೇ ನಮಃ ಅಂತೇಳಿ ಮಂತ್ರ 108 ಸುತ್ತು ಹೇಳ್ತಾ ಪ್ರದಕ್ಷಿಣೆ ಮಾಡಬೇಕು. 108 ಸುತ್ತು ಉತ್ತಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ, ಮತ್ತು ಯಾರು ನಿಮ್ಮ ಮೇಲೆ ದ್ವೇಷಿಸಿ ಇದೆಲ್ಲ ಆರೋಪಗಳಿಸೋರು, ನನಗೆ ಅವಮಾನ ಮಾಡ್ದ, ಕೆಟ್ಟ ನಡ್ಕೊಂಡ ಅಂತೇಳಿ ಯಾರು ಕಂಪ್ಲೇಂಟ್ ಮಾಡಿದಾರೋ ಅವ್ರಿಗೆ ಮತಿ ಚೇಂಜ್ ಆಗಬೇಕು ಅಂದರೆ ಓಂ ಕ್ಲೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್ ಅಂತ ಆ ಶತ್ರು ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಹೇಳಬೇಕು. ಈಗ ಅವಳು ಯಾರೋ ಒಬ್ಬರು ಕಮಲ ಅಂತ ಇಟ್ಕೊಳ್ಳಿ, ಓಂ ಕ್ಲೀಂ ಕಾಳಿ ಶತ್ರು ಕಮಲ ಶಮನಂ ಕುರು ಕುರು ಪಟ್ ಅಂತ ಹೇಳಿದ್ರೆ ಅವರೇ ವಾಪಸ್ಸು ನಿಮಗೆ ಶರಣಾಗ್ತಾರೆ. ನಿಮ್ಮಲ್ಲಿಟ್ಟಂಥ ದ್ವೇಷ ಅಸೂಯೆ ಎಲ್ಲ ನಿವಾರಣೆ ಆಗುತ್ತೆ. ಹುತ್ತಕ್ಕೆ ಪೂಜೆ ಮಾಡಿದ್ರೆ ಕೆಲಸ ಸಿಗುತ್ತೆ, ಮತ್ತು ನಿಮ್ಮ ಮೇಲೆ ಕೊಟ್ಟಂಥ ಆರೋಪಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಈ ಮಂತ್ರ ಜಪ ಮಾಡಬೇಕು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಗುರೂಜಿಯವ್ರ ಜೊತೆ ಮಾತನಾಡಬಹುದು. ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ, ಹುಲಿಗೇಶ್ ಅಂತ ರಾಯಚೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹುಲಿಗೇಶ್ ಅವರೇ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು ಹುಲಿಗೇಶ್? ನಮ್ಮ ತಂಗಿ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡಿ. ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ, ಹೇಳಿ. ನಮಸ್ತೆ ಗುರೂಜಿ. ನಮಸ್ತೆ. ನಮ್ಮ ತಂಗಿ ಇದ್ದಾರೆ, ನಮ್ಮ ಸುಮೂಲು ಪೂಜಾ ಅಂತ. ಅವರಿಗೆ ಮಾನಸಿಕ ಐತೆ ಗುರೂಜಿ. ಏನು ಕಾಯಿಲೆ? ಏನ್ ಸರ್? ಏನು ಪ್ರಾಬ್ಲಮ್ ಇದೆ ಹೇಳಿ. ಮಾನಸಿಕ, ಒಟ್ಟು ಮನಸ್ಸಿಗೆ ಸಮಾಧಾನ ಇಲ್ಲ. ಬೇರೆ ಬೇರೆ ಮಾತಾಡ್ತಾರ, ಯಾವ್ದಾದ್ರು ದಿನ ಮತ್ಲಬ್ ಮಾತಾಡ್ತಾರ. ಮತ್ತೆ ಊಟ ಮಾಡಿದ್ರೆ ಒಂದ್ಸತಿ ಜಲ್ದಿ ಎದ್ದಾಳ, ಒಂದ್ ಸತಿ ಜಲ್ದಿ ಎದ್ದಾಡಂಗಿಲ್ಲ. ಇದಕ್ಕೆ ಸ್ಕಿಜೋಫರ್ನಿಯಾ ಅಂತ ಒಂದು ಕಾಯಿಲೆ ಅನ್ಸುತ್ತೆ. ಇದು ಅಂದರೆ ಏನೇನೋ ಮಾತಾಡೋದು, ಏನೋ ಹೋಗ್ತಾ ಇದೆ, ಏನೋ ನೋಡ್ತಾ ಇದ್ದೀನಿ, ಯಾರೋ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದು, ಇಷ್ಟ ಬಂದಾಗ ತಿನ್ನೋದು, ಇಷ್ಟ ಬಂದಾಗ ಎದ್ದೋಳೋದು, ಇಷ್ಟ ಬಂದಾಗ ಮಲ್ಕೊಳ್ಳೋದು, ಇದಕ್ಕೆ ಸ್ಕಿಜೋಫರ್ನಿಯಾ ಅಂತ ಕಾಯಿಲೆ. ಇದನ್ನು ಒಂದ್ಸಲ ನೀವು ಡಾಕ್ಟರ್ ತೋರಿಸಿದಿರೋ ಇಲ್ವಾ? ನೀವು ತೋರಿಸಿದ್ರೆ 5-6 ವರ್ಷದಿಂದ ತೋರ್ಸಕತ್ತೀವಿ. ಡಾಕ್ಟರ್ ವಿ.ಎ. ಮಾಲಿ ಪಟೇಲ್ ಅಂತ ಇದ್ದೀವಿ ರಾಯಚೂರಲ್ಲಿ, ಮಾನಸಿಕ ದೊಡ್ಡ ಡಾಕ್ಟರ್. ಆದ್ರೂ ಕಡಿಮೆ ಆಗಲ್ಲ, ಕಂಟ್ರೋಲ್ ಆಗ್ತದ, ಮತ್ತೆ ಹಂಗೆ ಐತಿ ಅದು ಪ್ರಾಬ್ಲಮ್. ಪಿಟ್ಯೂಟರಿ ಗ್ಲ್ಯಾಂಡ್ ಮತ್ತು ಪೀನಲ್ ಗ್ಲ್ಯಾಂಡಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಕೆಲವ್ರಿಗೆ ಈ ರೀತಿ ಆಗುತ್ತೆ. ಗಾಬರಿ ಆದಾಗ, ಅಥವಾ ಅಗಾಧವಾದ ಚಿಂತನೆ ಮಾಡಿದಾಗ, ಭಯ ಆದಾಗ ಕೆಲವರಿಗೆ ಸಡನ್ನಾಗಿ, ಈಗ ಹಾರ್ಟ್ ಅಟ್ಯಾಕ್ ಹೆಂಗಾಗುತ್ತೋ ಹಾಗೆ ಬ್ರೈನ್ಗೆ ಈ ಥರ ಅಟ್ಯಾಕ್ ಆದಾಗ ಸಡನ್ನಾಗಿ ಅವ್ರಿಗೆ ತಮ್ಮ ಬ್ಯಾಲೆನ್ಸ್ನ ಕಳ್ಕೊಂಡ್ಬಿಡ್ತಾರೆ. ಯಾರೋ ನೋಡ್ತಿದ್ದಾರೆ, ಯಾರೋ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ, ಯಾವುದೋ ಒಂದು ನೆರಳು ಓಡಾಡ್ತಿದೆ, ನನ್ನ ಬಗ್ಗೆ ಯಾರೋ ಏನೋ ಹೇಳ್ತಿದ್ದಾರೆ, ನನ್ನ ಬಗ್ಗೆನೇ ಮಾತಾಡ್ತಾರೆ ಅನ್ನೋದೆಲ್ಲ ಭಾವನೆ ಬರ್ತಾ ಇರ್ತದೆ. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿಬಿಟ್ಟಿರ್ತದೆ. ಅದಕ್ಕೆ ನೀವೇನು ಮಾಡಬೇಕು, ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕಾಳಿ ಅಥವಾ ಲಕ್ಷ್ಮೀ ನರಸಿಂಹರ ದೇವಸ್ಥಾನ ನಿಮ್ಮೂರಲ್ಲಿದ್ದರೆ 108 ಸುತ್ತು ದಿನ ಪ್ರದಕ್ಷಿಣೆ ಮಾಡಿಸ್ಬೇಕು. ಆ ಥರದ್ದು 21 ದಿವಸ. ಇಲ್ಲಾಂದರೆ ಸಾಯೋವರೆಗೂ ಮೆಡಿಸಿನ್ ತೊಗೋಬೇಕು. ಅವ್ರೇನು ಮಾಡ್ತಾರೆ, ಡಾಕ್ಟ್ರು ನಿಮಾನ್ಸಲ್ಲಿ ಅಥವಾ ಮನೋವೈದ್ಯರು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಜಾಸ್ತಿ ಕೊಡ್ತಾರೆ. ಅದು ತೊಗೊಂಡಾಗ ಅವ್ರಿಗೆ ಮಂಕ ಕೂತಿರ್ತಾರೆ, ಮಲ್ಕೊಂಡಿರ್ತಾರೆ, ಹೈಪರ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ. ಆದ್ದರಿಂದ ಇದು ಲಕ್ಷ್ಮೀ ನರಸಿಂಹ ಇಲ್ಲ ಕಾಳಿ ದೇವಿಗೆ ಇಲ್ಲ ಎಲ್ಲೂ ಇಲ್ಲ ಅಂದರೆ ನಿಮ್ಮ ಊರಿನ ಗ್ರಾಮ ದೇವತೆಗೆ ದಿನ ಕರ್ಕೊಂಡೋಗಿ 108 ಪ್ರದಕ್ಷಿಣೆ ಮಾಡಿಸ್ತಾ ಬಂದರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ನನ್ನ ಸಜೆಷನ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಪವಿತ್ರ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪವಿತ್ರ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತಮ್ಮ. ಸರಿಮ್ಮ, ಗುರೂಜಿ ಇದ್ದಾರೆ, ಮಾತನಾಡಿ. 18/6/2009, ಟೈಮಿಂಗು 8 ರಿಂದ 8:45.
ನೋಡಮ್ಮ ನಮಸ್ತೆ. ನೋಡಿ ನಿಮ್ಮ ಮಗನ ಬಗ್ಗೆ ಏನು ಸಮಸ್ಯೆ ಕೇಳಿ. ಗುರುಗಳೇ, ಅವನು ಸರಿಯಾಗಿ ಓದಲ್ಲ, ಸುಳ್ಳು ಹೇಳ್ತಾನೆ. ಮೇಡಮ್ ಹತ್ರ ಒಂದ್ ಹೇಳ್ತಾನೆ, ನಮ್ಮ ಹತ್ರ ಒಂದ್ ಹೇಳ್ತಾನೆ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಜಿ. ರೇವತಿ ನಕ್ಷತ್ರ ಮೀನ ರಾಶಿ ಬರುತ್ತೆ ಒಂದು. ರೇವತಿ ಮೀನ, ಓಕೆ. ಎಷ್ಟು ಏಜು? 9ನೇ ವರ್ಷ ನಡೀತಾ ಇದೆ. ಇದು ಈ ಜೂನ್ ಬಂದ್ರೆ 10 ಹೋಗುತ್ತೆ ಗುರುಜಿ. ತುಂಬಾ ಸುಳ್ಳು ಹೇಳ್ತಾನೆ. ಮತ್ತೆ ಇದು ಪೇಪರು ಇದು ಏನಾದ್ರೂ ಒಂದೊಂದು ಬಾಯಲ್ಲಿ ಅಗಿತಾ ಇರ್ತಾನೆ ಗುರುಜಿ. ಓಕೆ, ಬಾಲಾರಿಷ್ಟ ನಡೀತಾ ಇದೆ ಅಂತ ಆಯಿತು. 12 ವರ್ಷ ತನಕ ಇವ್ರಿಗೆ ಬಾಲಾರಿಷ್ಟ ನಡೀತದೆ. ಅದಕ್ಕೆ ನೀವೇನು ಮಾಡಬೇಕು, ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವನ್ನ 108 ಸುತ್ತು ಪ್ರದಕ್ಷಿಣೆ ಮಾಡಿಸಿ. ಒಂದು, ನಿಮ್ಮ ವಂಶದ ಕುಲದೇವರಿಗೆ ತುಲಾಭಾರ ಮಾಡಿಸಿದ್ರೆ ಈ ದೋಷ ಹೋಗುತ್ತೆ. 12 ವರ್ಷ ತನಕ ಮಕ್ಕಳು ಬರುತ್ತೆ. ಯಾವಾಗ ಅವನಿಗೆ ಗಡ್ಡ ಮೀಸೆ ಬಂತು, ಗಂಟ್ಲಲ್ಲಿ ಥೈರಾಯ್ಡ್ನಲ್ಲಿ ಅವ್ರಿಗೆ ಹಾರ್ಮೋನ್ಸ್ ಪ್ರೊಡಕ್ಷನ್ ಜಾಸ್ತಿ ಆದಾಗ, ಗಂಟ್ಲು ಒಡೆದಾಗ, ಧ್ವನಿಪಟ್ಟಿಗೆ ಹಾರ್ಮೋನ್ಸ್ ಜಾಸ್ತಿ ಇದ್ದಾದಾಗ ಅವನಿಗೆ ಮೆಚುರಿಟಿ ಬರುತ್ತೆ. ಕೆಲವ್ರಿಗೆ ಈ ದೋಷ ಇರ್ತದೆ. ಅಂದರೆ ಲಾಸ್ಟ್ ಬರ್ತಲ್ಲಿ ಕಳ್ತನ ಮಾಡಿದರೆ ಈ ದೋಷ ಈಗ ಬರ್ತದೆ ಅಂತ ಅರ್ಥ ಆಯಿತು. ಅಂದರೆ ಲಾಸ್ಟ್ ಬರ್ತಲ್ಲಿ ಅವನು ಕಳ್ಳತನದಲ್ಲಿ ಮಾಡಿ ಬದುಕಿ ಸತ್ತಿ ಈಗ ರೀಬರ್ತ್ ಆಗಿರ್ತಾನೆ. ಅದಕ್ಕೆ ಇದು ಬಾಲಾರಿಷ್ಟದಲ್ಲಿ ಒಂದು ದೋಷ. ಉಗುರು ತಿನ್ನೋದು, ಕಲ್ಲು ತಿನ್ನೋದು, ಪೇಪರ್ ತಿನ್ನೋದು, ಬಾಯಿ ಪೆನ್ಸಿಲ್ ಹಾಕೊಂಡು ಯಾವಾಗ ಹಿಂಗೆ ಅಂತಾರೋದು, ಕಿವಿಗಿಂಗೆಲ್ಲ ಹಾಕೊಂಡು ಮಾತಾಡೋದು, ಮಂಡುತನ, ಸುಳ್ಳು, ಡಬಲ್ ಗೇಮ್ ಮಾಡೋದು, ಇದೆಲ್ಲ ಬಾಲಾರಿಷ್ಟದ ಸಿಂಪ್ಟಮ್ಸು. 12 ವರ್ಷ ಆದಮೇಲೆ ನಿಂತೋಗುತ್ತೆ. ಇದಕ್ಕೆ ಯಾವುದೇ ಮೆಡಿಸಿನ್ ಇಲ್ಲ, ಏನಿಲ್ಲ. ನಾನು ಹೇಳಿದ ಪ್ರಯೋಗ ಮಾಡಿಸಿ, ಪ್ರದಕ್ಷಿಣೆ ಮಾಡಿಸಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಪ್ರೌಢಶಾಲೆ ಆರಂಭ ಆಗ್ತಾ ಇದೆ. ಇದು ಉಚಿತ ಶಿಕ್ಷಣ ಶಾಲೆ ಆಗಿರೋದ್ರಿಂದ ಮಕ್ಕಳು ಹೇಗೆ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬಹುದು? ನೋಡಿ, ಬಳ್ಳಾರಿ ಮತ್ತು ಹಂಪೆ ಮಧ್ಯೆ ಹೊಸಪೇಟೆ ಅಂತ ಒಂದು ಟೌನ್ ಇದೆ. ಅಲ್ಲಿ ನಾವು ಜೂನ್ 1ನೇ ತಾರೀಕಿಂದ ಬಡ ಮಕ್ಕಳಿಗೆ 8, 9, 10ನೇ ಕ್ಲಾಸ್ ಹುಡುಗರಿಗೆ ಕನ್ನಡ ಮಾಧ್ಯಮದಲ್ಲಿ ಫ್ರೀಯಾಗಿ ಕ್ಲಾಸ್ ಮಾಡ್ತಾ ಇದ್ದೀವಿ, ಸ್ಕೂಲ್ ನಡೆಸ್ತಾ ಇದ್ದೀವಿ. ಇಲ್ಲಿ ಯಾರಿಗೆ ಅಪ್ಪ ಇಲ್ಲ ಅಥವಾ ಅಮ್ಮ ಇಲ್ಲ, ಅಪ್ಪ ಅಮ್ಮ ಇಬ್ಬರು ಇಲ್ಲ ಅನ್ನೋರು, ಅಥವಾ ಕೂಲಿ ಮಾಡಿಕೊಂಡು ಕೆಲಸ ಮಾಡೋವಂಥ ಮಕ್ಕಳಿಗೆ ಓದ್ಸೋಕ್ಕಾಗಲ್ಲ, ಅವ್ರು ದಿನ ಕೂಲಿ ಮಾಡ್ತಾರೆ, ಮಕ್ಳಿಗೆ ಓದ್ಸೋಕ್ಕಾಗಲ್ಲ. ಈ ಹೂ ಮಾರೋರು, ತರಕಾರಿ ಮಾರೋರು, ಎಲೆ ಮಾರೋರು, ಅತಿ ಕಡು ಬಡದಲ್ಲಿರೋಂಥ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಸೋಕ್ಕಾಗೋದಿಲ್ಲ. ಅಂಥ ಮಕ್ಕಳಿಗೆ ನಾವು ಈ ಹೊಸಪೇಟೆಯಲ್ಲಿ ಜೂನ್ 1ನೇ ತಾರೀಕಿಂದ 8, 9, 10 ಕನ್ನಡ ಮಾಧ್ಯಮದಲ್ಲಿ ಪ್ರೌಢಶಾಲೆ ನಡೆಸ್ತಾ ಇದ್ದೀವಿ. ಇದು ಅವ್ರಿಗೆ ಫ್ರೀಯಾಗಿ ಹಾಸ್ಟ್ಲು ಕೊಡ್ತೀವಿ, ಫ್ರೀಯಾಗಿ ಊಟ ಕೊಡ್ತೀವಿ, ಫ್ರೀ ಯೂನಿಫಾರ್ಮು, ಫ್ರೀಯಾಗಿ ಪುಸ್ತಕ ಮತ್ತು ಊಟ ತಿಂಡಿ ಕೊಟ್ಟು ಯಾವುದು ಫೀಸ್ ಇಲ್ಲ, ಯಾವ ಡೊನೇಷನ್ ಇಲ್ದೇ ಈ ಸ್ಕೂಲಿಗೆ ಅವ್ರು ಅಡ್ಮಿಟ್ ಮಾಡ್ಬೋದು. ಉಚಿತವಾಗಿ ನಡೆಸುವಂಥ ಈ ಪ್ರೌಢಶಾಲೆಗೆ ಮಕ್ಕಳನ್ನ ಅಡ್ಮಿಟ್ ಮಾಡ್ಬೋದು. ಈ ಮಕ್ಕಳಿಗೆ ಪಾಠ ಹೇಳ್ಕೊಡ್ಲಿಕ್ಕೆ ಟೀಚರ್ಸ್ ಬೇಕು. ಅದಕ್ಕೆ BSc B.Ed ಮಾಡಿರೋಂಥವ್ರು, ಹಿಂದಿ, ಇಂಗ್ಲೀಷ್, ಕನ್ನಡ, ಮ್ಯಾಥಮೆಟಿಕ್ಸು, ಸೈನ್ಸು ಮತ್ತು ಹಿಸ್ಟ್ರಿ ಟೀಚ್ ಮಾಡೋಂಥ ಯಾರಾದರೂ ಟೀಚರ್ಸ್ಗಳಿದ್ದರೆ ಅವ್ರನ್ನ ನಾವು ತೊಗೊಂಡು ಅವ್ರಿಗೂ ಸ್ಯಾಲ್ರಿ ಕೊಟ್ಟು, ಫ್ರೀಯಾಗಿ ಅವ್ರಿಗೂ ಊಟ ತಿಂಡಿ ಕೊಟ್ಟು, ಹಾಸ್ಟೆಲ್ ಫೆಸಿಲಿಟಿ ಕೊಟ್ಟು ಮಕ್ಕಳಿಗೆ ಟೀಚ್ ಮಾಡೋ ಒಂದು ಅವಕಾಶ ಕಲ್ಪಿಸ್ತಾ ಇದ್ದೀವಿ. ಆಸಕ್ತಿ ಇರೋವಂಥವ್ರು. ಆಮೇಲೆ ಹೊಸಪೇಟೆಯಲ್ಲಿ ಹಾಸ್ಟೆಲ್ ಇರೋಕ್ಕಾಗಲಿಲ್ಲ ಅಂದರೆ ಸುತ್ತಮುತ್ತಲು ಬರೋ ಹಳ್ಳಿ ಮಕ್ಕಳು ಯಾರು ನಮ್ಮ ಶಾಲೆಗೆ ಬರಬೇಕು ಅನ್ನೋದಿದ್ದಾರೆ, ಅವ್ರಿಗೂ ಫ್ರೀಯಾಗಿ ಬಸ್ ಪಾಸ್ ಕೊಡ್ತೀವಿ ನಾವು. ಅದರಿಂದ ಇದು ಕಂಪ್ಲೀಟ್ ಫ್ರೀ ಸ್ಕೂಲು, ಯಾವುದೇ ಡೊನೇಷನ್ ಇಲ್ಲ, ಫೀಸ್ ಇಲ್ಲ, ಊಟ ತಿಂಡಿ ಬಟ್ಟೆ ಪುಸ್ತಕ ಎಲ್ಲ ಫ್ರೀ. ಅದರಿಂದ ಈ ನಮ್ಮ ಸಂಸ್ಥೆಗೆ ಯಾರು ಅಡ್ಮಿಷನ್ ಅದೇ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮೀಡಿಯಮ್ ಇಲ್ಲ, ಈ ಥರ ಸೇರಿಸಬೇಕು ಅಂತ ಆಸಕ್ತಿ ಇರೋರು ನಮ್ಮ ಆಫೀಸಿಗೆ ಕರೆ ಮಾಡಿ ಅಡ್ಮಿಟ್ ಮಾಡ್ಬೋದು. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಕಾಲರ್ಸ್ಗಳ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ, ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರು ಹೇಳಿದ ಹಾಗೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಉಚಿತ ಪ್ರೌಢಶಾಲೆ ಆರಂಭ ಆಗ್ತಾ ಇದೆ. ಉಚಿತ ವಸತಿ ಶಿಕ್ಷಣ ಶಾಲೆ ಇದಾಗಿರೋದ್ರಿಂದ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬಹುದು. ಶಾಲೆಯ ಬಗ್ಗೆ ವಿವರ ಬೇಕು ಅಂತ ಅಂದರೆ ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ವಿದ್ಯಾಸಂಸ್ಥೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.